ಇವತ್ತು ನಾನು ತುಮಕೂರಿನಲ್ಲಿರುವಂಥ ಜನರ ಜೊತೆಗೆ ನೇರವಾಗಿ ಮಾತಾಡಬೇಕು ಅಂತ ಇದ್ದೀನಿ. ನನಗೊಂದು ಕುತೂಹಲ ಇದೆ ರೀ, ನಿಮ್ಮ ಲೈಫ್ ಹೇಗಿದೆ? ಈಗ ನೀವು ತುಮಕೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನೀವು ತುಮಕೂರಿಂದ ಬೆಂಗಳೂರಿಗೆ ಅದು ಹೇಗೆ ಟ್ರಾವೆಲ್ ಮಾಡ್ತೀರಾ ಅಂತ. ನಿಮ್ಮ ಲೈಫು ಬೆಂಗಳೂರು ಥರನೇ ಇರುತ್ತಾ ತುಮಕೂರಲ್ಲಿ, ಅಥವಾ ಅಲ್ಲಿ ಬೇರೆ ಥರ ಇರುತ್ತಾ ಅಂತ ನಾನು ನೇರವಾಗಿ ಕೇಳಿ ತಿಳ್ಕೋಬೇಕು ಅಂತ. ಇದು ನನಗೆ ಬಂದಿರುವಂಥ ಕುತೂಹಲ ರೀ. ಹೌದು, ಈಗ ನೀವು ತುಮಕೂರಿಂದ ಬೆಂಗಳೂರಿಗೆ ಯಾವ ಥರ ಟ್ರಾವೆಲ್ ಮಾಡ್ತೀರಾ ಅಂತ. ಈಗ ಟ್ರೈನಲ್ಲಿ ಟ್ರಾವೆಲ್ ಮಾಡೋರು ಬಸ್ನಲ್ಲಿ ಟ್ರಾವೆಲ್ ಮಾಡಿದರೆ ಎಷ್ಟು ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಆಗ್ತೀರಾ? ಈಗ ಬಸ್ನಲ್ಲಿ ಟ್ರಾವೆಲ್ ಮಾಡೋರಿಗೆ ಬಸ್ನಲ್ಲಿ ಟ್ರಾವೆಲ್ ಮಾಡೋದು ಬಸ್ ಚಾರ್ಜು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತಾ, ಅಥವಾ ಟ್ರೈನಲ್ಲಿ ಟ್ರಾವೆಲ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತಾ? ಹೌದು, ಬೆಂಗಳೂರಿಂದ ತುಮಕೂರಿಗೆ 80 ಕಿಲೋಮೀಟರ್ ದೂರ ಏನೋ ಇದೆ. ಆದರೆ ಪ್ರತಿದಿನ ಟ್ರಾವೆಲ್ ಮಾಡೋರಿಗೆ ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಅನಿಸುತ್ತೆ. ಅಂದರೆ ಮೇಲ್ನೋಟಕ್ಕೆ ಬೆಂಗಳೂರು ತುಮಕೂರಿಗೆ ಹತ್ರ ಅಂತ ಅನ್ನಿಸ್ಬೋದು, ಆದರೆ ಪ್ರತಿದಿನ ಟ್ರಾವೆಲ್ ಮಾಡೋರಿಗೆ ಇದು ಒಂಥರ ಸಿಕ್ಕಾಪಟ್ಟೆ ದೂರನೇ. ಅಂದರೆ ನಾನು ಗೆಸ್ ಮಾಡಿರೋಂಥ ಪ್ರಕಾರ ಬೆಂಗಳೂರಿನಲ್ಲಿ ಇದ್ದು ಜೀವನ ಮಾಡಿದರೆ ಖರ್ಚು ಜಾಸ್ತಿ ಆಗುತ್ತೆ. ಏನು 80 ಕಿಲೋಮೀಟರ್ಸ್ ಅಲ್ವಾ, 1 ಅವರಲ್ಲಿ ಟ್ರಾವೆಲ್ ಮಾಡಿಬಿಡ್ಬೋದು ಅಂತೇಳಿ ತುಂಬ ಜನ ಪ್ರತಿದಿನ ಟ್ರಾವೆಲ್ ಮಾಡಿ ಜೀವನ ಮಾಡ್ತಾ ಇದ್ದೀರಾ. ಆದರೆ ಈ ಥರ ಟ್ರಾವೆಲ್ ಮಾಡುವಂಥ ಜೀವನ ನಿಮ್ಮದು ಯಾವ ಥರ ಇದೆ ಅಂತ, ನಾರ್ಮಲ್ ಆಗಿ ಹಾಗೆ ಸಿಂಪಲ್ ಆಗಿ ಟ್ರಾವೆಲ್ ಮಾಡ್ತೀರಾ, ಅಥವಾ ಆಲ್ರೆಡಿ ನಿಮಗೆ ಟ್ರಾವೆಲ್ ಮಾಡಿ ಮಾಡಿ ರೂಢಿಯಾಗಿದೆನಾ? ಯಾವ ಥರ ನಿಮಗೆ ಫೀಲಿಂಗ್ ಬರ್ತಾ ಇದೆ ಅಂತ ಹೇಳಿ. ನನಗಿರುವಂಥ ಕುತೂಹಲ ಒಂದೇ ಒಂದು ರೀ. ಈಗ ನೀವು ಬಸ್ಸಿಂದ ಟ್ರಾವೆಲ್ ಮಾಡಿದರೆ ಎಷ್ಟು ಹಣ ಖರ್ಚಾಗುತ್ತೆ, ಟ್ರೈನಿಂದ ಟ್ರಾವೆಲ್ ಮಾಡಿದರೆ ಎಷ್ಟು ಹಣ ಖರ್ಚಾಗುತ್ತೆ. ಅಂದರೆ ಪ್ರತಿದಿನ ಟ್ರಾವೆಲ್ ಮಾಡೋರಾದರೆ ಒಂದು ತಿಂಗಳು ಇಷ್ಟು ಅಂತೇಳಿ ಅದು ಏನು ಆ ಒಂದು ಆಫರ್ ಇದೆಯಾ ಅದನ್ನು ತೊಗೊಂಡ್ಬಿಟ್ಟು ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ. ಇನ್ನು ಅಪರೂಪಕ್ಕೆ ಯಾರು ಬೆಂಗಳೂರಿಂದ ತುಮಕೂರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತೀರಲ್ಲ ಅವರಿಗೆ ನಾನು ಕೇಳ್ತೀನಿ. ಯಾಕೆಂದರೆ ಈಗ ಪ್ರತಿದಿನ ಟ್ರಾವೆಲ್ ಮಾಡೋರು ಅಂದರೆ ಅವ್ರದ್ದು ಬೇರೆ ಥರ ಖರ್ಚಿರುತ್ತೆ. ಯಾವಾಗಲಾದ್ರೂ ಅಪರೂಪಕ್ಕೆ ಒಂದು ಟೈಮ್ ಟ್ರಾವೆಲ್ ಮಾಡಿದ್ರೆ ನೀವು ಬಸ್ ಚಾರ್ಜ್ಗೆ ಎಷ್ಟು ಖರ್ಚು ಮಾಡ್ತೀರಾ ಅಂತ ನನಗೆ ಒಂದು ಕುತೂಹಲ ಇದೆ ರೀ. ಅಂದರೆ ನಿಮ್ಮ ಲೈಫ್ಗೆ ಯಾವ ಥರ ಖರ್ಚು ಬರುತ್ತೆ, ಹೀಗೆ ನಿಮ್ಮ ಲೈಫ್ ನಡೆಯುತ್ತೆ. ಈಗ ನೀವು ಓಡಾಡಿ ಮಾಡ್ತಾ ಇರುವಂಥ ಲೈಫು ನಿಮಗೆ ಸಂತೋಷ ಇದೆನಾ, ಅಥವಾ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆನಾ ಅಂತ ನೇರವಾಗಿ ಕೇಳಿ ತಿಳ್ಕೋಬೇಕು ಅಂತ ನನಗೊಂದು ಕುತೂಹಲ ಬಂದಿತ್ತು. ಅದಕ್ಕೆ ಇವತ್ತು ನೇರವಾಗಿ ಕೂತು ಈ ಥರ ಮಾತಾಡ್ತಾ ಕೇಳಿ ನಿಮ್ಮಿಂದ ತಿಳ್ಕೊಬೇಕು ಅನ್ನಿಸ್ತು. ಅದಕ್ಕೆ ಈಗ ಕೂತ್ಕೊಂಡ್ಬಿಟ್ಟು ಮಾತಾಡಿ ನೋಡಿ ಗುರು. ನಾನು ಈಗ ತುಮಕೂರು ಸಿಟಿಯಿಂದ ಓಡಾಡೋರ ಬಗ್ಗೆ ಕೇಳಿದೆ, ಆದರೆ ತುಮಕೂರು ಅಕ್ಕಪಕ್ಕದಲ್ಲಿರುವಂಥ ಊರಿನ ಜನರ ಲೈಫ್ ಹೇಗಿದೆ ಅಂದರೆ, ಇವಾಗ ನೋಡಿ ತುಮಕೂರು ಅಕ್ಕಪಕ್ಕದಲ್ಲಿರುವಂಥ ಕೆಲವೊಂದು ಊರಿನ ಹೆಸರುಗಳನ್ನು ನಾನು ಈಗ ಹೇಳ್ತೀನಿ. ಈಗ ನೋಡಿ ತುಮಕೂರು ಅಂತ ಹೇಳಿದರೆ ನಮಗೆ ನಾರ್ಮಲ್ ಆಗಿ ಯಾವ್ಯಾವ ಊರುಗಳು ನೆನಪು ಬರುತ್ತೆ? ಪಾವಗಡ ಅನ್ನೋದು ಪ್ರತಿಯೊಬ್ಬರಿಗೂ ಜ್ಞಾಪಕ ಬರುತ್ತೆ. ಆದರೆ ನಂದೊಂದು ಪ್ರಶ್ನೆ, ಪಾವಗಡದಿಂದ ತುಮಕೂರಿಗೆ ಪ್ರತಿದಿನ ಟ್ರಾವೆಲ್ ಮಾಡೋರು ಯಾವ ಥರ ಟ್ರಾವೆಲ್ ಮಾಡ್ತೀರಾ ಅಂತ. ಈಗ ಪಾವಗಡ ಅಂತ ಬಂದರೆ ಇದು ಆಂಧ್ರ ಪ್ರದೇಶ್ಗೆ ಬಾರ್ಡರ್ ನಲ್ಲಿದೆ. ಅಂದರೆ ಈಗ ನೀವು ಪಾವಗಡದಲ್ಲಿ ಬರೀ ಕನ್ನಡ ಮಾತಾಡ್ತೀರಾ ಅಥವಾ ತೆಲುಗುನು ಕೂಡ ಮಾತಾಡ್ತೀರಾ? ಯಾಕೆಂದರೆ ಇದು ಬಾರ್ಡರ್ ಇರೋದ್ರಿಂದ ಪಕ್ಕದ ಸ್ಟೇಟ್ನಲ್ಲಿ ತೆಲುಗು ಮಾತಾಡೋದ್ರಿಂದ ಅದರಿಂದ ನಿಮಗೆ ಆ ಸ್ಟೇಟ್ನ ಜನರು ಕೂಡ ಬಾರ್ಡರಲ್ಲಿ ಇರೋದ್ರಿಂದ ನೀವು ಆ ಭಾಷೆ ಕಲ್ತಿರ್ತೀರ. ಅಥವಾ ಪಾವಗಡ ಪಕ್ಕದಲ್ಲಿರುವಂಥ ಊರಿನವರು ಅವರು ಕೂಡ ಕನ್ನಡದಲ್ಲಿ ಮಾತಾಡ್ತಾರ. ಯಾವ ಥರ ಇದೆ ಅಂದರೆ ಆಂಧ್ರ ಮತ್ತು ಕರ್ನಾಟಕದ ಬಾರ್ಡರ್ ಪಕ್ಕದಲ್ಲಿ ಇರೋದ್ರಿಂದ ಬಾರ್ಡರ್ನಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಲೈಫ್ ಹೇಗಿದೆ ಅಂದರೆ ಪಕ್ಕದ ಸ್ಟೇಟ್ನಲ್ಲಿರುವಂಥ ಜನರಿಗೆ ಮಾತಾಡೋದಕ್ಕೆ ನೀವು ತೆಲುಗು ಮಾತಾಡ್ತೀರಾ ಅಥವಾ ಕನ್ನಡ ಮಾತಾಡ್ತೀರಾ? ಇದು ನನಗೊಂದು ಕುತೂಹಲ ರೀ. ಅಂದರೆ ಈಗ ನಮ್ಮ ಮನೆ ಬಾರ್ಡರ್ನಲ್ಲಿದೆ ಅಂದರೆ ಸ್ವಲ್ಪ ದೂರ ಹೋದರೆ ಬೇರೆ ಸ್ಟೇಟ್ ಬರುತ್ತೆ. ಬೇರೆ ಸ್ಟೇಟ್ನಲ್ಲಿರುವಂಥ ಜನರಿಗೆ ನೀವು ಮಾತಾಡಿದರೆ ಪರಿಚಯ ಇದ್ದರೆ ಯಾವ ಥರ ಕಮ್ಯುನಿಕೇಟ್ ಮಾಡ್ತೀರಾ ಅಂತ ನಾನು ಅದಕ್ಕೆ ನೇರವಾಗಿ ಕೇಳಿ ತಿಳ್ಕೋಬೇಕು ಅಂತ ನನಗೆ ಕುತೂಹಲ ಬಂತು. ಅದಕ್ಕೆ ನೇರವಾಗಿ ಕೇಳ್ತಾ ಇದ್ದೀನಿ. ಈಗ ನಾವು ಬೆಂಗಳೂರಿನಲ್ಲಿ ಇರೋದ್ರಿಂದ ಈಗ ಬಾರ್ಡರ್ಗೆ ಹೋದರೆ ಬಾರ್ಡರ್ನಲ್ಲಿ ಜನರು ತಮಿಳುನಾಡು ಪಕ್ಕದಲ್ಲಿರೋದ್ರಿಂದ ತಮಿಳು ಕೂಡ ಮಾತಾಡ್ತಾರೆ, ಕನ್ನಡ ಕೂಡ ಮಾತಾಡ್ತಾರೆ. ಇನ್ನು ಬೆಂಗಳೂರು ಸಿಟಿ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ 4-5 ಲ್ಯಾಂಗ್ವೇಜ್ ಎಲ್ಲ ನಮ್ಮ ದೇಶದಲ್ಲಿ ಇರುವಂಥ ಎಲ್ಲ ಭಾಷೆನೂ ಕೂಡ ಮಾತಾಡ್ತಾರೆ. ಆದರೆ ತುಮಕೂರಿನಲ್ಲಿ ಅಂದರೆ ತುಮಕೂರಿಗೆ ಹತ್ರ ಇರುವಂಥ ಈ ಪಾವಗಡದಲ್ಲಿ ಯಾವ ಥರ ಇದೆ ಅಂತ ಪಾವಗಡದಲ್ಲಿರುವಂಥ ನಿಮಗೆ ನೇರವಾಗಿ ಕೇಳ್ತಾ ಇದ್ದೀನಿ. ಆಮೇಲೆ ನೀವು ಪಾವಗಡದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ನೀವು ನೇರವಾಗಿ ಬಸ್ಸಿಗೆ ಬರ್ತೀರಾ ಅಥವಾ ಟ್ರೈನಲ್ಲಿ ಓಡಾಡ್ತೀರಾ? ಅಂದರೆ ಪಾವಗಡದಲ್ಲಿ ರೈಲ್ವೆ ಸ್ಟೇಷನ್ ಇದೆನಾ, ಅಥವಾ ನೀವು ತುಮಕೂರಿಗೆ ಬಂದು ತುಮಕೂರಿಂದ ಟ್ರೈನ್ ತೊಗೊಂಡ್ಬಿಟ್ಟು ಬರ್ತೀರಾ ಅಥವಾ ಬಸ್ನಲ್ಲಿ ಟ್ರಾವೆಲ್ ಮಾಡ್ತೀರಾ? ನನಗೆ ಹೇಳಿ.
ಆಮೇಲೆ ಇನ್ನೊಂದು ಪಾವಗಡ ಅನ್ನೋದು ತಾಲೂಕಾ ಅಥವಾ ಹೋಬಳಿನ ಹೇಳಿ ನೋಡಿ ಗುರು. ಇವತ್ತಂತೂ ತುಮಕೂರು ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಊರಿನವ್ರಿಗೂ ಸ್ವಲ್ಪ ಸ್ವಲ್ಪ ಮಾತಾಡಬೇಕು ಅಂತ ಇವತ್ತೊಂದು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಬಂದಿದೆ. ಸದ್ಯಕ್ಕೆ ಇವಾಗ ತುಮಕೂರು ಮತ್ತು ಪಾವಗಡ 2 ಊರಾಯಿತು. ನಾನು ಅಂದ್ಕೊಂಡಿದ್ದೆ 10 ಊರಿನ ಜನರಿಗೆ ಒಂದೇ ಸಾರಿ ಮಾತಾಡೋಣ ಅಂತ. ಆದರೆ ನಂಗೆ ಅನಿಸುತ್ತೆ 10 ಊರಿನ ಜನರಿಗೆ ಒಂದೇ ಸಾರಿ ಮಾತಾಡೋದು ಸ್ವಲ್ಪ ಕಷ್ಟ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಈಗ ಒಂದು ಊರಿಗೆ ಬಂತು ಅಂದರೆ ಊರಿನಲ್ಲಿ ತುಂಬ ಜನರು ಇರ್ತಾರೆ. ಅವ್ರಿಗೆ ರಿಲೇಟೆಡ್ ಆದಂಥ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂದರೆ ವಿಡಿಯೋ ಸ್ವಲ್ಪ ಜಾಸ್ತಿ ಲೆಂತ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ 10 ಊರಿನ ಹೆಸರು ಬರ್ಕೊಂಬಿಟ್ಟು ಬಂದಿದೆ. ಆದರೆ ಸದ್ಯಕ್ಕೆ ಇವಾಗ 5 ಊರಿನ ಜನರಿಗೆ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವಾಗ ನೋಡಿ, ತುಮಕೂರು ಪಾವಗಡ 2 ಆಯಿತು. ಈಗ ಗುಬ್ಬಿನಲ್ಲಿರುವಂಥ ಜನರಿಗೆ ಮಾತಾಡ್ತಾ ಇದ್ದೀನಿ. ಗುಬ್ಬಿ ಅನ್ನೋ ಊರು ಹೆಸರು ನಾವು ಕೇಳಿದ್ದೀವಿ. ಆದರೆ ಗುಬ್ಬಿನಲ್ಲಿರುವಂಥ ಜನರಿಗೆ ನನ್ನದೊಂದು ಪ್ರಶ್ನೆ, ಹೌದು ನೀವು ಗುಬ್ಬಿಯಿಂದ ಬೆಂಗಳೂರಿಗೆ ಯಾವ ಥರ ಓಡಾಡ್ತೀರಾ, ನಿಮ್ಮ ಲೈಫ್ ಯಾವ ಥರ, ನಿಮ್ಮ ಊರು ನಲ್ಲಿ ನಿಮ್ಮ ಲೈಫ್ ಹೇಗಿದೆ ಅಂದರೆ ಗುಬ್ಬಿನಲ್ಲಿರೋರು ನೇರವಾಗಿ ಬೆಂಗಳೂರಿಗೆ ಓಡಾಡ್ತೀರಾ ಅಥವಾ ನಿಮ್ಮ ಊರಿನಲ್ಲಿ ಲೈಫ್ ಹೇಗಿದೆ ಅಂತ ನೀವು ಹೇಳಿ. ಇದು ಬಿಟ್ಟರೆ ಸೇಬಿ ಅಂತ ಊರಿನ ಹೆಸರು ಇದೆ. ಇದು ಎಷ್ಟು ದೊಡ್ಡ ಊರಿದೆ ಅಂತ ನನಗೆ ಗೊತ್ತಿಲ್ಲ. ಈ ಊರಿನಲ್ಲಿರುವಂಥ ಜನರಿಗೂ ಕೂಡ ನನ್ನದೊಂದು ಪ್ರಶ್ನೆ, ನಿಮ್ಮದು ಲೈಫಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಲೈಫ್ಗೂ ತುಮಕೂರು ಲೈಫ್ಗೂ ಬೆಂಗಳೂರು ಲೈಫ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ. ಈಗ ನೀವು ತುಮಕೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನೀವು ಅದೇ ಕೆಲಸನ ಬೆಂಗಳೂರಿನಲ್ಲಿ ಬಂದು ಮಾಡಿದ್ರೆ ನಿಮ್ಗದು ಲೈಫ್ ಸೆಟ್ ಆಗುತ್ತಾ ಅಂತ. ಅಂದರೆ ಅಲ್ಲಿರುವಂಥ ಖರ್ಚಿಗೂ ಇಲ್ಲಿರುವಂಥ ಖರ್ಚಿಗೂ ಏನಾದ್ರು ಡಿಫ್ರೆನ್ಸ್ ಇದೆನಾ ಅಂತ. ಖರ್ಚು ಬಿಟ್ಟಾಕಿ ಲೈಫ್ನಲ್ಲಿ ಅಲ್ಲಿರುವಂಥ ರಿಲ್ಯಾಕ್ಸ್ ಇಲ್ಲಿ ಸಿಗುತ್ತಾ ಅಂತೇಳಿ. ಊರು ಮಾಗೂಡು. ಮಾಗೂಡು ಅಂತ ಊರಿನ ಹೆಸರು ಎಲ್ಲ ಅಕ್ಕಪಕ್ಕದಲ್ಲಿ ಸಿಕ್ತು. ನಿಮ್ಮ ಊರಿಂದ ತುಮಕೂರಿಗೆ ಎಷ್ಟು ದೂರ ಅಂತ, ಎಷ್ಟು ಕಿಲೋಮೀಟರ್ ಆಗುತ್ತೆ, ಈಗ ನೀವು ತುಮಕೂರಿಂದ ನಿಮ್ಮ ಊರಿಗೆ ಓಡಾಡಬೇಕಾದ್ರೆ ಯಾವ ಥರ ಓಡಾಡ್ತೀರಾ ಅಂತ ಹೇಳಿ ನನಗೆ. ಆಮೇಲೆ ನೀವು ಬೆಂಗಳೂರಿಗೆ ಬಂದು ಯಾರು ಕೆಲಸ ಮಾಡ್ತಾ ಇದ್ರೆ, ಹೌದು ನಿಮಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಪ್ರತಿದಿನ ಓಡಾಡ್ತೀರಾ ಅಥವಾ ಇಲ್ಲೇ ಇದ್ಬಿಟ್ಟು ಕೆಲಸ ಮಾಡ್ತೀರಾ? ನಿಮ್ಮ ಲೈಫ್ಗೂ ಇಲ್ಲಿ ಇದ್ದು ಕೆಲಸ ಮಾಡೋದಕ್ಕೂ ಊರಿಗೆ ಹೋಗಿ ಕೆಲಸ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ನನಗೆ.